ಸೂಪರ್ ಪ್ರೈಮ್ ಎಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಮೊದಲಿಗೆ ಹೇಳ್ತೀನಿ. ಬರಡಾಗಿದ್ದಂತಹ ಕರುನಾಡಿನಲ್ಲಿ ಮಳೆ ಆರ್ಭಟವನ್ನು ಶುರು ಮಾಡಿದೆ. ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದು ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ನಾಳೆಯೂ ಕರಾವಳಿ ಜಿಲ್ಲೆಗಳಲ್ಲಿ ಜೋರು ಮಳೆ ಆಗುವ ನಿರೀಕ್ಷೆ ಇದೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಮಿಳುನಾಡಿನವರು ರೆಡಿಯಾಗಿದ್ರು. ಆದರೆ ಇವತ್ತು ಕಬಿನಿ ಡ್ಯಾಮ್ ಭರ್ತಿಯಾಗಿದ್ದು 10,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಇದರ ಮಧ್ಯೆ ನಾಳೆ ಸರ್ವಪಕ್ಷ ಸಭೆ ಬೇರೆ ನಡೆಯಲಿದೆ. ದೇಶದಲ್ಲಿ ಜೆನ್ಸಿಗಳು ಸೃಷ್ಟಿಸಿರುವಂತಹ ಕ್ರಾಂತಿ ಎಲ್ರಿಗೂ ಗೊತ್ತು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಅದೇ ಜೆನ್ಸಿಗಳ ಬಗ್ಗೆ ಮಾತಾಡಿದರು. ಮುಖ್ಯಮಂತ್ರಿಯವರ ಭಾಷಣದಲ್ಲೂ ಯುವ ಶಕ್ತಿಯದ್ದೇ ನೆನಪುಗಳಿದ್ವು. ಇನ್ನು ನಾಳೆ ಮುಖ್ಯಮಂತ್ರಿಯವರ ಕೈಗೆ ಸಂಪುಟ ಸೇರುವ ಸಚಿವರ ಪಟ್ಟಿ ಸಿಗಬಹುದು. ನಾಡಿದ್ದು ಸೋಮವಾರ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಹೀಗಿದ್ರೂ ಕಡೇ ಚಾನ್ಸ್ ಅಂತ ಸಚಿವಾಕಾಂಕ್ಷಿಗಳು ಸಿದ್ದರಾಮಯ್ಯನವರ ಮುಂದೆ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದಾರೆ. ಬೆಂಗಳೂರಿನ ಸುತ್ತಮುತ್ತ 5 ವರ್ಷಗಳಿಂದ ಸೈಟ್ ಖಾಲಿ ಬಿಟ್ಟಿದ್ರೆ ಹುಷಾರಾಗಿರಿ. ಒಂದು ಕ್ಲೀನ್ ಮಾಡಬೇಕು, ಇಲ್ಲಾಂದ್ರೆ ಮನೆಗಳನ್ನಾದರೂ ಕಟ್ಟಬೇಕು. ಅದೂ ಇಲ್ಲ ಅಂದ್ರೆ ಸರ್ಕಾರಿ ಖಾಲಿ ಸೈಟ್ಗಳನ್ನು ವಶಕ್ಕೆ ಪಡೆಯೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ. ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ಜನರ ನೀರಿನ ಬವಣೆ, ಅನುಭವಿಸ್ತಾ ಇರುವಂತಹ ನೋವು, ಆಗ್ತಿರುವ ಹೋರಾಟಗಳು ಇವೆಲ್ಲವೂ ಕೇವಲ ಸರ್ಕಾರಗಳಿಗೆ ಮಾತ್ರ ಮುಟ್ಟಿದ್ದಲ್ಲ, ವರುಣ ದೇವರಿಗೂ ಕೂಡ ಮುಟ್ಟಿದೆ. ಹೀಗಾಗಿ ವರುಣ ದೇವ ದಯೆ ತೋರಿದಾನೆ, ಕೃಪೆ ತೋರಿದಾನೆ. ಕಾವೇರಿ ಮಾತೆ ಹರಸಿದ್ದಾಳೆ. 2 ತಿಂಗಳಿನಿಂದ ಮಳೆ ಬರದೆ ಕಂಗಾಲಾಗಿದ್ದ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಹಳ್ಳ ಕೊಳ್ಳಗಳಲ್ಲೂ ಕೂಡ ನೀರು ತುಂಬುತ್ತಾ ಇದೆ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ಕೆಆರ್ಎಸ್ ಜಲಾಶಯದ ಒಳಹರಿವು ಹೆಚ್ಚಾಗಿದೆ. ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ, ಉತ್ತರ ಕನ್ನಡದಲ್ಲೂ ಮಳೆಯ ಆರ್ಭಟ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಹಿಡಿದ ಮಳೆ ಬಿಟ್ಟು ಬಿಡದೆ ಸುರಿಯುತ್ತಿದೆ. ಇದರ ಪರಿಣಾಮ ಫಲ್ಗುಣಿ ಹಾಗೂ ನೇತ್ರಾವತಿ ನದಿ ಹುಚ್ಚೆದ್ದು ಹರಿಯುತ್ತಿದ್ದು ಸವಣಾಲು ಬಳಿಯ ಮಲ್ಲರೋಡಿ ಸಂಪರ್ಕಿಸುವ ಸೇತುವೆ ಮುಳುಗಿ ಹೋಗಿದೆ. ಮಹಾಮಳೆಯ ಹೊಡೆತಕ್ಕೆ ಎದೆ ಎತ್ತರದ ನೀರು ನುಗ್ತಿದೆ. ರಸ್ತೆ ಮೇಲೆಲ್ಲ ಮಂಡಿಗಂಟ ನೀರು ಬಂದಿದ್ದು ಅಡಿಕೆ ತೋಟಗಳೆಲ್ಲ ಮುಳುಗಿ ಹೋಗಿವೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಮಳೆ ನೀರು ಕಾಣಿಸ್ತಿದ್ದು ಮನೆಯಿಂದ ಆಚೆ ಬರುವುದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಡೆಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಮುಂಡಾಜೆ ಹಾಗೂ ಧರ್ಮಸ್ಥಳ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ. ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಡುತ್ತಿದ್ದು ವಾಹನ ಸಂಚಾರ ಸಂಪೂರ್ಣ ಬಂದಾಗಿದೆ. ಭಾರೀ ಮಳೆಯ ಪರಿಣಾಮ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮೇಲಿಂದ ಮೇಲೆ ಸುರಿಯುತ್ತಿರೋ ಮಳೆಯಿಂದಾಗಿ ಎಲ್ಲೆಲ್ಲೂ ನೀರು ನುಗ್ತಿದ್ದು ಭಕ್ತಾದಿಗಳ ತೀರ್ಥ ಸ್ನಾನಕ್ಕೆ ಡ್ರಮ್ ವ್ಯವಸ್ಥೆ ಮಾಡಿದ್ದಾರೆ. ಕುಮಾರಧಾರ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ಹದ್ದಿನ ಕಣ್ಣಿಡಲಾಗಿದೆ. ಮಂಗಳೂರಲ್ಲಿ ವರುಣದೇವ ಅಬ್ಬರಿಸುತ್ತಿರೋ ಪರಿಣಾಮ ಆಳಸಮುದ್ರ ಮೀನುಗಾರಿಕೆಗೆ ಬ್ರೇಕ್ ಹಾಕಲಾಗಿದೆ. ಈ ಋತುವಿನಲ್ಲಿ 1655 ಯಾಂತ್ರೀಕೃತ ದೋಣಿಗಳು ಕಡಲಿಗಿಳಿಯಲು ರೆಡಿಯಾಗಿದ್ವು. ಆದರೆ 4 ದಿನಗಳ ಕಾಲ ಬಿರುಗಾಳಿ ಬೀಸುವ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಬೋಟ್ಗಳನ್ನು ಸಮುದ್ರಕ್ಕಿಳಿಸದಂತೆ ಸಂದೇಶ ನೀಡಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ವರುಣನ ಆರ್ಭಟ ಜೋರಾಗಿದೆ. ತೀರ್ಥಹಳ್ಳಿ, ಸೊರಬ, ಸಾಗರದಲ್ಲಿ ಮಹಾಮಳೆ ಸುರಿಯುತ್ತಿದ್ದು ತೀರ್ಥಹಳ್ಳಿಯ ಪ್ರಸಿದ್ಧ ರಾಮಮಂಟಪ ಮುಳುಗುವ ಹಂತಕ್ಕೆ ಬಂದಿದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನಾಳೆಯೊಳಗೆ ಇಡೀ ಮಂಟಪ ಮುಳುಗಿ ಹೋಗಲಿದೆ. ತೀರ್ಥಹಳ್ಳಿಯ ಆಗುಂಬೆ ಭಾಗದಲ್ಲೂ ಮಳೆ ಜೋರಾಗಿದ್ದು ಮಾಲತಿ ನದಿ ಉಕ್ಕಿ ಹರಿಯುತ್ತಿದೆ. ನಾಬಳ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದ್ದು ತೀರ್ಥಹಳ್ಳಿ ಹೋಗೋರು ಬೇಗಾರು, ಕೈಮರ, ಕಮ್ಮರಡಿ ಮಾರ್ಗವಾಗಿ ಸಂಚರಿಸುತ್ತಿದ್ದಾರೆ. ಇನ್ನೊಂದು ಕಡೆ ತೀರ್ಥಹಳ್ಳಿಯ ಬಳಿ ನಾಬಳ ಸೇತುವೆ ಮೇಲೆ 2 ಅಡಿಯಷ್ಟು ನೀರು ಹರಿಯುತ್ತಿದೆ. ಹೊನ್ನಾವರ ಮೂಲದ ಕುಟುಂಬವೊಂದು ಇದೇ ಸೇತುವೆ ಮೇಲೆ ಹರಿಯುತ್ತಿದ್ದ ನೀರನ್ನ ದಾಟಲು ಕಾರಲ್ಲಿ ಹೋದ್ರು. ಆದರೆ ನೀರಿನ ರಭಸಕ್ಕೆ ನಡುರಸ್ತೆಯ ನೀರಿನಲ್ಲೇ ಸಿಲುಕಿದ್ರು. ಶೃಂಗೇರಿಗೆ ಹೊರಟಿದ್ದ 6 ಮಂದಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ರು. ಆಮೇಲೆ ಕಾರಿಗೆ ಹಗ್ಗ ಕಟ್ಟಿ ಎಳೆದು ತಂದ ಘಟನೆಯೂ ನಡೆಯಿತು. ಹೊರಗಡೆ ಪ್ರವಾಸಿಗರು ಬಂದಾಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಬರ್ತಾರೆ, ಸ್ವಲ್ಪ ಗಾಬರಿ ಹೊರಗಡೆ ಹೋಗ್ಬಿಡ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ವರುಣನ ಅಬ್ಬರ ಹೇಳತೀರದಂತಾಗಿದೆ.
ಕಳಸ ಕುದುರೆಮುಖ ಭಾಗದಲ್ಲಿ ಭಾರೀ ಮಳೆ ಬೀಳುತ್ತಿದ್ದು ಜಾಂಬಳೆ ನದಿ ಉಕ್ಕಿ ಹರಿಯುತ್ತಿದೆ. ಇದರ ಪರಿಣಾಮ ಜಾಂಬಳೆ ಸೇತುವೆ ಮುಳುಗಿ ಹೋಗಿದ್ದು ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಶೃಂಗೇರಿಯ ಪ್ಯಾರಲಲ್ ರಸ್ತೆ ಹಾಗೂ ಕುರುಬಗೇರಿ ಸಮೀಪ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಚಿಕ್ಕಮಗಳೂರಿನ ಕುದುರೆಮುಖ, ಸಂಸೆ, ಜಾಂಬಳೆ ಸುತ್ತಮುತ್ತ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ಹಳ್ಳ ಕೊಳ್ಳಗಳೆಲ್ಲ ದಿಕ್ಕೆಟ್ಟು ಹರಿಯುತ್ತಿವೆ. ಭದ್ರಾ ನದಿಯ ಒಳಹರಿವಿನಲ್ಲಿ ಭಾರೀ ಪ್ರಮಾಣದ ಏರಿಕೆಯಾಗಿದ್ದು ಹೆಬ್ಬಾಳಿಯ ಹಳೆ ಸೇತುವೆ ಮುಳುಗಡೆಯಾಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಕಳೆದ ರಾತ್ರಿಯಿಂದ ಶಿರಸಿ ಸುತ್ತಮುತ್ತ ಮಹಾಮಳೆ ಬೀಳುತ್ತಿದ್ದು ಹಲವು ಬಡಾವಣೆಗಳ ಮನೆಗಳು ಜಲಾವೃತವಾಗಿವೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಬೀಳುತ್ತಿರೋ ಮಳೆ ಹಾವೇರಿ ಜನರನ್ನ ಸಂತಸದ ಕಡಲಲ್ಲಿ ತೇಲಿಸುತ್ತಿದೆ. ಇಷ್ಟು ದಿನ ಬರೀ ಬಂಡೆಗಳಿಂದ ಕಾಣುತ್ತಿದ್ದ ವರದಾ ನದಿಯ ಒಡಲು ಈಗ ಉಕ್ಕಿ ಹರಿಯುತ್ತಿದೆ. ಪರಿಣಾಮ ಭಾರೀ ಪ್ರಮಾಣದ ನೀರು ಹರಿದು ಬರುತ್ತಿರೋದ್ರಿಂದ ರೈತರು ಖುಷಿಯಾಗಿದ್ದು ಕೃಷಿ ಚಟುವಟಿಕೆ ಮತ್ತೆ ಗರಿಗೆದರಿವೆ. ಇನ್ನು ಕೊಡಗು ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಸೋಮವಾರಪೇಟೆ ಹಾಗೂ ಮಡಿಕೇರಿ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರೋ ಪರಿಣಾಮ ಕಾವೇರಿ ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿದ್ದು ತ್ರಿವೇಣಿ ಸಂಗಮದ ಗಾರ್ಡನ್ ಕೂಡ ಬಹುತೇಕ ನೀರಿನಿಂದ ಮುಚ್ಚಿ ಹೋಗಿದೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಯಾದಗಿರಿ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ. ಬತ್ತಿ ಹೋಗಿದ್ದ ಭೀಮಾ ನದಿಗೆ 50,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ನದಿ ತೀರದಲ್ಲಿರೋ ವೀರಾಂಜನೇಯ ದೇವಸ್ಥಾನ ಮತ್ತು ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ಒಟ್ನಲ್ಲಿ ಮಲೆನಾಡು ಕರಾವಳಿಯಲ್ಲಿ ಮಹಾಮಳೆಯಾಗ್ತಿರೋದು ಬರಡಾದ ಭೂಮಿಗೆ ಜೀವಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕದಲ್ಲಿ 2 ತಿಂಗಳ ಬಳಿಕ ಮಳೆ ಬರ್ತಾ ಇದ್ದು ನದಿಗಳು ತುಂಬಿ ಹರಿಯೋದಕ್ಕೆ ಶುರುವಾಗಿದ್ದಾವೆ. ಆದರೆ ಕೇರಳ, ಒಡಿಶಾ, ಮಹಾರಾಷ್ಟ್ರ, ಗುಜರಾತ್, ಅಸ್ಸಾಂ ಸೇರಿದಂತೆ 7 ರಾಜ್ಯಗಳಲ್ಲಿ ಮಳೆ ಊರುಗಳನ್ನೇ ಮುಳುಗಿಸಿ ಪ್ರವಾಹವನ್ನೇ ಸೃಷ್ಟಿಸಿರುವಂಥದ್ದು. ಕೇರಳದಲ್ಲಿ 4-5 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕೋಯಿಕೋಡ್ ಜಿಲ್ಲೆಯ ಎಂಗಪ್ಪುಳದಲ್ಲಿ ಕೋಯಿಕೋಡ್ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಜಲಾವೃತಗೊಂಡಿದೆ. ಇಡೀ ರಸ್ತೆಯೇ ನೀರಲ್ಲಿ ಮುಳುಗಿ ಹೋಗಿದ್ದು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇನ್ನು ಕೇರಳದ ಅಯ್ಯಪ್ಪ ಕೋವಿಲ್ ಚಪ್ಪಲ್ ಭಾಗದಲ್ಲಿ ಪೆರಿಯಾರ್ ನದಿ ಉಕ್ಕಿ ಹರಿತಾ ಇದೆ. ನೂರಾರು ಮನೆಗಳು, ಅಂಗಡಿಗಳು ಜಲಾವೃತಗೊಂಡಿದ್ದಾವೆ. ನದಿಗಳು ಭೋರ್ಗರಿತಾ ಇದ್ದು ಹಲವೆಡೆ ಭೂಮಿ ಕುಸಿದು ರಸ್ತೆಯನ್ನೇ ನಾಶ ಮಾಡಿವೆ. ಪೊಲೀಸ್ ಜೀಪ್ ಕೂಡ ಭೂಕುಸಿತಕ್ಕೆ ಸಿಲುಕಿ ಹಾಳಾಗಿದೆ. ಅದೃಷ್ಟವಶಾತ್ 3 ಪೊಲೀಸರು ಪ್ರಾಣಾಪಾಯದಿಂದ ಬಚಾವಾಗಿದ್ದರು. ಇನ್ನು ಕೇರಳದ ಪತ್ತನಂತಿಟ್ಟ ಗುಡ್ಡಗಾಡು ಪ್ರದೇಶದಿಂದ ಹರಿದು ಬರುವಂತಹ ಪಂಬಾ ನದಿ ಕೂಡ ಪ್ರವಾಹ ಸೃಷ್ಟಿ ಮಾಡಿದೆ. ರಾಣಿಪಟ್ಟಣದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದ್ದು ನೂರಾರು ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳು ಕಾಣಿಸ್ತಾ ಇಲ್ಲ. ಸಂತ್ರಸ್ತರನ್ನು ರಕ್ಷಿಸುವುದಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು ಹೆಚ್ಚುವರಿಯಾಗಿ ಮೀನುಗಾರರು ಬಳಸುವಂತಹ ತೆಪ್ಪಗಳನ್ನು ತಂದು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆತರುವಂತಹ ಕೆಲಸ ಮಾಡಲಾಗ್ತಾ ಇದೆ. ಇನ್ನು ಒಡಿಶಾ ರಾಜ್ಯದಲ್ಲಂತೂ 3 ದಿನಗಳಿಂದ ಸುರಿತಾ ಇರುವಂತಹ ಮಹಾಮಳೆ 22 ಜಿಲ್ಲೆಗಳನ್ನು ಮುಳುಗಿಸಿದೆ. ಪುರಿ ಜಿಲ್ಲೆಯಲ್ಲಂತೂ 42 ಗ್ರಾಮಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿ ಹೋಗಿದ್ದಾವೆ. ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿ ಸಾವಿರಾರು ಕುಟುಂಬಗಳ ಬದುಕು ನೀರು ಪಾಲಾಗಿದೆ. ಕಳೆದ 48 ಗಂಟೆಗಳಲ್ಲಿ 860 ಮಿಲಿಮೀಟರ್ ಮಳೆಯಾಗಿದೆ. ಸುರಕ್ಷಿತ ಕುಡಿಯುವ ನೀರು, ವಿದ್ಯುತ್, ಆಹಾರ, ಅಗತ್ಯ ವಸ್ತುಗಳ ತೀವ್ರ ಕೊರತೆ ಎದುರಾಗಿದೆ. 3 ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಹದಿಂದ ಸಂತ್ರಸ್ತರಾಗಿದ್ದರೆ 13 ಜನ ಬಲಿಯಾಗಿದ್ದಾರೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ, ಒಡಿಶಾ ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಇನ್ನು ಒಂದು ಕಡೆ ಒಡಿಶಾ, ಮತ್ತೊಂದು ಕಡೆ ಗುಜರಾತ್ನಲ್ಲೂ ಕೂಡ ಮಳೆಯ ಅಬ್ಬರ ಕಡಿಮೆ ಆಗ್ತಾನೇ ಇಲ್ಲ. ಮಳೆಯಿಂದ ಸೃಷ್ಟಿಯಾಗಿರುವಂತಹ ಜಲಪ್ರವಾಹ ಆನಂದ್ ಜಿಲ್ಲೆಯಲ್ಲಿ ಸಾವಿರಾರು ಮನೆಗಳು ಪ್ರವಾಹಕ್ಕೆ ಸಿಲುಕಿರುವಂಥದ್ದು. ಡ್ರೋನ್ ದೃಶ್ಯಗಳನ್ನು ನೋಡಿದ್ರೇ ಯಾವ ಸ್ವರೂಪದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಗುಜರಾತ್, ಇನ್ನು ಅಸ್ಸಾಂ ರಾಜ್ಯದಲ್ಲೂ ಕೂಡ ಪ್ರವಾಹ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇಲ್ಲಿವರೆಗೆ 17 ಜಿಲ್ಲೆಗಳಲ್ಲಿ 1150 ಗ್ರಾಮಗಳು ಮುಳುಗಡೆಯಾಗಿದ್ದು 7 ಲಕ್ಷ ಜನ ಪ್ರವಾಹದಿಂದ ಸಂತ್ರಸ್ತರಾಗಿದ್ದಾರೆ. ಸಾವಿನ ಸಂಖ್ಯೆ 82ಕ್ಕೆ ಏರಿಕೆಯಾಗಿದೆ. ಈಗಲೂ 3 ಲಕ್ಷಕ್ಕೂ ಹೆಚ್ಚು ಜನ ಆಶ್ರಯ ಕೇಂದ್ರಗಳಲ್ಲಿ ಆಶ್ರಯವನ್ನು ಪಡ್ಕೊಳ್ತಾ ಇದ್ದಾರೆ. ಭಾರಿ ಮಳೆಗೆ ಗುಜರಾತ್ನ
ಯವತ್ಮಾಲ್ನಲ್ಲಿರುವಂತಹ ನಿಲೋನಾ ಅಣೆಕಟ್ಟು 100% ಭರ್ತಿಯಾಗಿ ಉಕ್ಕಿ ಹರಿತಾ ಇದೆ. ಹಾಗೆಯೇ ತೆಲಂಗಾಣ ರಾಜ್ಯದ ಭದ್ರಾಚಲಂನಲ್ಲಿ ಗೋದಾವರಿ ನದಿಯ ನೀರಿನ ಮಟ್ಟ 55 ಅಡಿಗಳಿಗೆ ಏರಿಕೆಯಾಗಿದ್ದು ನದಿ ತೀರ ಮತ್ತು ತಗ್ಗು ಪ್ರದೇಶಗಳಲ್ಲಿ ಜಿಲ್ಲಾಡಳಿತ ಪ್ರವಾಹದ ಎಚ್ಚರಿಕೆಯನ್ನು ನೀಡಿದೆ. ಮುಂದುವರೆದು ಜಮ್ಮು ಕಾಶ್ಮೀರದ ಕಿಶ್ತವಾರ್ನ ಚಟ್ರೂನಲ್ಲಿ ಇವತ್ತು ಬೆಳಗಿನ ಜಾವ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದ್ದು ಜೊತೆಗೆ ಮೇಘಸ್ಫೋಟ ಕೂಡ ಸಂಭವಿಸಿದೆ. 20ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿದ್ದು 3 ಸಾವಿಗೀಡಾಗಿದ್ದಾರೆ. ಚೆನಾಬ್ ಕಣಿವೆಯಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹೀಗಾಗಿ ಕಿಶ್ತವಾರ್, ದೋಡಾ ಮತ್ತು ರಾಂಬನ್ ಜಿಲ್ಲೆಗಳಲ್ಲಿ 3 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ ಅನ್ನುವಂಥದ್ರ ಬಗ್ಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿತ್ತು. ರಾಜ್ಯ ಸರ್ಕಾರ ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಕರ್ನಾಟಕದಲ್ಲಿ ಹೋರಾಟಗಳು ನಡೀತಾ ಇದ್ವು. ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ತಮಿಳುನಾಡಿಗೆ ಈಗ ನೀರು ಬೇಕಿದೆ ಅಂತ ಹೇಳ್ಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಯಾರಾಗಿದ್ರು. ಆದರೆ ತಮಿಳುನಾಡಿಗೆ ಈಗ ಒಂದಲ್ಲ ಎರಡಲ್ಲ 10,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಲಾಗ್ತಾ ಇದೆ. ನಾಳೆ ಸರ್ವಪಕ್ಷ ಸಭೆಗೂ ಮೊದಲೇ ತಮಿಳುನಾಡಿಗೆ ನೀರು ಹರಿಯೋದಕ್ಕೆ ಶುರುವಾಗಿದೆ. ಯಾಕಂದರೆ ಇವತ್ತು ಸಂಜೆಯಲ್ಲಿ ತಮಿಳುನಾಡಿಗೆ ನೀರನ್ನು ಬಿಡಲಾಗ್ತಾ ಇದ್ದು ಕಬಿನಿ ಜಲಾಶಯ ಭರ್ತಿಯಾಗಿದೆ ಅಂತ ಸರ್ಕಾರ ಈಗಾಗಲೇ ಹೇಳ್ತಾ ಇದೆ. ತಮಿಳುನಾಡಿಗೆ 10,000 ಕ್ಯೂಸೆಕ್ ನೀರನ್ನು ಅಧಿಕಾರಿಗಳು ಬಿಟ್ಟಿದ್ದಾರೆ. ಆದರೆ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗೋದಕ್ಕೆ ಇನ್ನೂ ಕೂಡ 4 ಅಡಿ ಬಾಕಿ ಇದೆ. ಜಲಾಶಯದ ಒಟ್ಟು ಸಾಮರ್ಥ್ಯ 19.52 TMC ಅಷ್ಟಾಗಿದ್ದರೆ ಇವತ್ತಿನ ಸಾಮರ್ಥ್ಯ 17.8 TMC ಅಷ್ಟಿದೆ. ಆದರೆ ಕೊಡಗು ಸುತ್ತಮುತ್ತ ಜೋರು ಮಳೆ ಆಗ್ತಾ ಇರೋದ್ರಿಂದಾಗಿ ಕಬಿನಿ ಜಲಾಶಯದ ಒಳಹರಿವಿನ ಮಟ್ಟ 15,000 ಕ್ಯೂಸೆಕ್ಗೆ ತಲುಪಿದೆ. ಹೀಗಾಗಿ ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರನ್ನು ಬಿಡಲಾಗ್ತಾ ಇದೆ. ಸೋಮವಾರ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದ ವಿರುದ್ಧ ಅರ್ಜಿ ಸಲ್ಲಿಸೋದಕ್ಕೆ ತಮಿಳುನಾಡಿನವರು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಈಗ ರಾಜ್ಯ ಸರ್ಕಾರಕ್ಕೆ ವರುಣನ ಕೃಪೆಯಿಂದ ಕಾವೇರಿ ಮಾತೆ ಒಲಿದಿರೋದ್ರಿಂದಾಗಿ ಯಾವುದೇ ರೀತಿಯಾದಂಥ ಕಾನೂನು ತೊಡಕುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ಸುಲಭ ಆಗಿದೆ. ಇನ್ನೊಂದು ಕಡೆ ಬಿಜೆಪಿಯವರು ಕೂಡ ನಾಳೆ ಸರ್ವಪಕ್ಷ ಸಭೆ ನಡೆಸೋದಕ್ಕೂ CM DK ಶಿವಕುಮಾರ್ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತಹ ವಿಚಾರದಲ್ಲಿ ಮಾತನಾಡಿದ್ದಾರೆ. ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳ್ಳೋಕೆ ಆಗುದಿಲ್ಲ. ನಾಳೆ ನಮ್ಮೆಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಕಬಿನಿ ಇವತ್ತು ತುಂಬ ಹೋಗುತ್ತೆ. ಕಬಿನಿ 18.5 TMC ಅದರ ಕೆಪಾಸಿಟಿ. 17.33 TMC ನೀರು ತುಂಬಿದೆ. ಈಗ ಸುಮಾರು 15 ಕ್ಯೂಸೆಕ್ಸು ಇವತ್ತು ಒಳಹರಿವಿದೆ. ಕಬಿನಿ ಜಲಾಶಯ ಭರ್ತಿಯಾಗಿದೆ, ಅದಕ್ಕಾಗಿ ನೀರು ಬಿಟ್ಟಿದ್ದೀವಿ ಅನ್ನುವಂಥದ್ದನ್ನು ಸರ್ಕಾರ ಈಗಾಗಲೇ ಹೇಳ್ತಾ ಇದೆ. ಆದರೆ ಪ್ರತಿಪಕ್ಷಗಳು ನೀರು ಬಿಟ್ಟಿದ್ದನ್ನು ಅಸ್ತ್ರವನ್ನು ಮಾಡಿಕೊಂಡು ಕೊಂಕು ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ನಾಳೆ ನಡೆಯುವಂತಹ ಸರ್ವಪಕ್ಷ ಸಭೆಗೂ ಬಿಜೆಪಿ ಕೂಡ ರೆಡಿ ಆಗ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸರ್ವಪಕ್ಷ ನಾಯಕರ ಸಭೆಯನ್ನು ಕರೆದಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಷಯದಲ್ಲಿ ಏನು ಮಾಡಬೇಕು, ಸರ್ಕಾರದ ಪಾತ್ರ ಏನು, ಪ್ರತಿಪಕ್ಷಗಳ ಸಲಹೆಗಳು ಏನೇನು, ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಸಲಹೆಗಳನ್ನು ಕೇಳೋದಕ್ಕೆ ಸಭೆಯನ್ನು ಕರೆದಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಏನು, ಸಭೆ ಕರೆಯುವಾಗ ಇದ್ದಾಗಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಬಹಳ ಭಿನ್ನವಾಗಿದೆ. ಯಾಕಂದರೆ ಸಭೆ ಕರೆದಾಗಿನ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಯಾವುದೇ ಅಣೆಕಟ್ಟುಗಳಲ್ಲೂ ಕೂಡ ನೀರಿರಲಿಲ್ಲ, ಜಲಾಶಯಗಳಲ್ಲಿ ನೀರು ಇರಲೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀರು ಬಿಡದೆ ಹೇಗೆ ನಾವು ಕಾನೂನು ಹೋರಾಟ ಮಾಡಬೇಕು ಅನ್ನೋದು ಸರ್ಕಾರದ ಆದ್ಯತೆ ಆಗಿತ್ತು. ಆದರೆ ಮಳೆ ನೀರು ಬರೋಕ್ಕೆ ಶುರುವಾಗಿ ನಮ್ಮ ಡ್ಯಾಮ್ ತುಂಬೋದಕ್ಕೆ ಶುರುವಾದ ನಂತರ ಈಗ ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ದೊಡ್ಡ ಮಟ್ಟದಲ್ಲಿ ಅವರು ಕೇಳಿರುವಂತಹ 3,500 ಕ್ಯೂಸೆಕ್ ನೀರಲ್ಲ, ಈಗ 10,000 ಕ್ಯೂಸೆಕ್ನಷ್ಟು ನೀರು ಈಗ ಹರಿಯೋದಕ್ಕೆ ಶುರುವಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಾಲುವೆಗಳಲ್ಲೂ ಕೂಡ ನೀರನ್ನು ಹರಿಸೋದಕ್ಕೆ ಶುರು ಮಾಡಿದ್ದು, ಎಲ್ಲ ಕೆರೆಗಳನ್ನು ತುಂಬಿಸೋದಕ್ಕೂ ಕೂಡ ಮುಂದಾಗಿದೆ. 15,000ದಷ್ಟು ಒಳಹರಿವು ಇರೋದ್ರಿಂದಾಗಿ ಕಬಿನಿ ಜಲಾಶಯವನ್ನು ಕೂಡ ತುಂಬಿಸ್ಕೊಳ್ಳೋದಕ್ಕೆ ಕರ್ನಾಟಕಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ KRS ಜಲಾಶಯಕ್ಕೇನು ಬಿಜೆಪಿ ನಾಯಕರು ಮುತ್ತಿಗೆ ಹಾಕಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ KRS ಜಲಾಶಯಕ್ಕೂ ಕೂಡ ನೀರು ಹರಿದು ಬರ್ತಾ ಇದೆ. ಯಾಕಂದರೆ ಹಾರಂಗಿ ಜಲಾಶಯ ಈಗಾಗಲೇ ತುಂಬಿರೋದ್ರಿಂದಾಗಿ ನೀರು ಹರಿದು ಬರ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ಬಿಟ್ಟರೆ ಸರ್ವಪಕ್ಷ ಸಭೆಗೆ ಹೋಗೋದಿಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲ ಮೊದಲಿಗೆ ಹೇಳಿದರು. ಆದರೆ ಈಗ ಸರ್ವಪಕ್ಷ ಸಭೆಗೆ ಹೋಗದೇ ಇದ್ದರೆ ಅದು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಬಿಜೆಪಿಯವರು ಕೂಡ ಗೊತ್ತು ಇದ್ದೇ ಇದೆ. ಹೀಗಾಗಿ ನಾಳೆ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಉಪಸ್ಥಿತಿಯಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಅದಾದ ನಂತರ ಸರ್ವಪಕ್ಷ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿಯವರು ಕೂಡ ನಿರ್ಧಾರ ಮಾಡಿಕೊಂಡು ನಂತರ ಸರ್ವಪಕ್ಷ ಸಭೆಗೆ ಬಿಜೆಪಿ ನಾಯಕರು ಹೋಗೋದಕ್ಕೆ ತಯಾರಾಗಿದ್ದಾರೆ. ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು, ಇನ್ನ ನೀರು ಬಿಟ್ಟಿಲ್ಲ. ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳಕ್ಕೆ ಆಗುದಿಲ್ಲ. ಆದ್ರೆ ವಿರೋಧ ಪಕ್ಷದವ್ರಿಗೆ
ಚರ್ಚೆ ಮಾಡಿ ಕಾನೂನು ತಕ್ಕಂತೆ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನ ಮಾಡ್ತೀವಿ. ನಮ್ಮ ಪಕ್ಷದ ಎಲ್ಲ ವರಿಷ್ಠರು ನಿಶ್ಚಯನ ಮಾಡ್ತಾರೆ, ಮಾತುಕತೆಯಲ್ಲಿ ಭಾಗವಹಿಸಬೇಕು ಬೇಡವಾ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಇತರರು ಏನು ನಿರ್ಧಾರವನ್ನು ತಗೊಳ್ತಾರೆ ಅನ್ನೋಂಥ ಆಧಾರವಾಗಿ ಮಾತುಕತೆಯಲ್ಲಿ ಭಾಗವಹಿಸ್ತಾರೆ. ಇನ್ನೊಂದನ್ನು ನಾವು ನೋಡಬೇಕಾಗುತ್ತೆ. ಒಂದು ಕಡೆ ಮಳೆ ಬರ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಜಲಾಶಯಗಳಿಗೂ ಕೂಡ ನೀರು ಹರಿದು ಬರ್ತಾ ಇದೆ. ಮತ್ತೊಂದು ಕಡೆ ನಾಳೆ ಸರ್ವಪಕ್ಷ ಸಭೆಗೆ ಸಿಎಂ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲರ ಮಧ್ಯೆ ರೈತರ ಹೋರಾಟ ಇವತ್ತು ಕೂಡ ಮುಂದುವರೆದಿತ್ತು. ಯಾಕಂದರೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಅಂತ ರಾಜ್ಯದ ಹಲವೆಡೆಯಲ್ಲಿ, ಯಾಕಂದರೆ ಇದೆಲ್ಲ ಮೊನ್ನೆಯಿಂದಲೂ ಏನು ಪ್ಲಾನ್ ಮಾಡ್ಕೊಂಡಿದ್ರು, ಅದರ ಮುಂದುವರೆದ ಭಾಗವಾಗಿ ಈ ಹೋರಾಟಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡಲಾಗಿದೆ. ಹಾಸನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಕರ್ನಾಟಕದ ಜಲಾಶಯಗಳು ತುಂಬುವ ತನಕ ನಾವು ತಮಿಳುನಾಡಿಗೆ ನೀರು ಹರಿಸಬಾರದು. ಒಂದು ವೇಳೆ ಕರ್ನಾಟಕದ ಜಲಾಶಯಗಳು ತುಂಬುವುದಕ್ಕಿಂತ ಮುಂಚಿತವಾಗಿ ತಮಿಳುನಾಡಿಗೆ ನೀರನ್ನು ಹರಿಸಿದರೆ ರಾಜ್ಯಾದ್ಯಂತ ಹೋರಾಟ ನಡೆಸ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕನ್ನಡ ಪರ ಸಂಘಟನೆಗಳವರು ಕೊಡ್ತಾ ಇದ್ದಾರೆ. ಇನ್ನು ಚಾಮರಾಜನಗರ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯವರು ಕೂಡ ಚಾಮರಾಜೇಶ್ವರ ಪಾರ್ಕ್ನಿಂದ ಭುವನೇಶ್ವರಿ ವೃತ್ತದವರೆಗೆ ಮೆರವಣಿಗೆಯನ್ನು ನಡೆಸಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ರೈತರಲ್ಲಿ ಕೂಡ ಎತ್ತಿದ್ರು. ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥ ಆಕ್ರೋಶಗಳೆಲ್ಲವೂ ಕೂಡ ವ್ಯಕ್ತವಾಗಿತ್ತು. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಭಾವಚಿತ್ರ ಸುಡೋದಕ್ಕೂ ಕೂಡ ಇವತ್ತು ಯತ್ನವನ್ನು ರೈತ ಹೋರಾಟಗಾರರು ಮಾಡೋದಕ್ಕೆ ಮುಂದಾಗಿದ್ದರು. ಇನ್ನು ದಾವಣಗೆರೆಯಲ್ಲಿ ರಾಜ್ಯ ರೈತ ಸಂಘದಿಂದ ಜಯದೇವ ವೃತ್ತದಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ತಮಿಳುನಾಡಿಗೆ ನೀರು ಬಿಡಬಾರ್ದು, ಈ ಹಿಂದೆ ಸಿಎಂ ಆಗಿದ್ದಾಗ ಬಂಗಾರಪ್ಪನವರಂತೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಡಿ.ಕೆ. ಶಿವಕುಮಾರ್ ಅವರು ನೀರು ಬಿಡೋದನ್ನು ನಿಲ್ಲಿಸಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದರು. ಇದೆಲ್ಲದರ ಮಧ್ಯೆ ರಾಮನಗರದಲ್ಲಿ ಕರ್ನಾಟಕ ಬಂದ್ಗೆ ಸಹಕರಿಸಿ ಅಂತ ವಾಟಾಳ್ ನಾಗರಾಜ್ ಅವರು ಜನರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಬಹಳ ಗಂಭೀರವಾದಂಥ ಹೋರಾಟ 13ನೇ ತಾರೀಕು ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಅದ್ಭುತವಾದ ಬಂದ್. ಇನ್ನು ದೆಹಲಿಯಲ್ಲಿ ಸಿಜೆಪಿ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಜೋರಾದಾಗಿನಿಂದ ಇಲ್ಲಿವರೆಗೂ ಪ್ರಧಾನಮಂತ್ರಿ ಮೋದಿಯವರು ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗಿರಲಿಲ್ಲ. ಆದರೆ ಇವತ್ತು ಪ್ರಧಾನಿ ಮೋದಿಯವರು ಮೈಸೂರಿನಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರು ಮೈಸೂರಿಗೆ ಬಂದಿದ್ದರು, ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದರು. ಮೈಸೂರಿಗೆ ಬರ್ತಾ ಇದ್ದಂತೆ ರಸ್ತೆಯಲ್ಲಿ ಕಾದು ನಿಂತಿದ್ದ ಜನರಿಗೆಲ್ಲ ಕೈ ಬೀಸಿ ನಮಸ್ಕಾರವನ್ನು ಮಾಡಿ ಧನ್ಯವಾದವನ್ನು ಹೇಳಿದರು. ಅದಾದ ಮೇಲೆ ಮೈಸೂರಿನ ರಾಮಕೃಷ್ಣ ಆಶ್ರಮದ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ಮೊದಲು ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ವಿವೇಕ ಸ್ಮಾರಕವನ್ನು ಪ್ರಧಾನಮಂತ್ರಿಯವರು ಉದ್ಘಾಟಿಸಿದ್ದಾರೆ. ಅದಾದ ಮೇಲೆ ಯಾದವಗಿರಿಯಲ್ಲಿರುವಂತಹ ರಾಮಕೃಷ್ಣ ಆಶ್ರಮದ ಓಪನ್ ಸ್ಟೇಡಿಯಂನಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗಿದ್ದರು. ರಾಮಕೃಷ್ಣ ಪರಮಹಂಸರ ಫೋಟೋಗೆ ಪೂಜೆಯನ್ನು ಸಲ್ಲಿಸಿದರು. ಗಿಡ ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದಾದ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರತಿಭೆಗೆ ನಮನ ಸಲ್ಲಿಸಿ ಕೆಲ ಹೊತ್ತು ಧ್ಯಾನ ಮಾಡಿದರು. ರಾಮಕೃಷ್ಣ ಆಶ್ರಮದ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಪ್ರಧಾನಿ ಮೋದಿಯವರು ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಆಗ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ 8.5 kg ತೂಕದ 1.5 ಅಡಿ ಎತ್ತರದ ಸ್ವಾಮಿ ವಿವೇಕಾನಂದರ ಏಕಶಿಲಾ ಮೂರ್ತಿಯನ್ನು ವಿಶೇಷ ಉಡುಗೊರೆಯಾಗಿ ಪ್ರಧಾನಮಂತ್ರಿಯವರಿಗೆ ನೀಡಲಾಯಿತು. ಕಾರ್ಯಕ್ರಮದ ಉದ್ದಕ್ಕೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜೊತೆಗಿದ್ದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಿನುದ್ದಕ್ಕೂ ಭಾರತದ ಯುವ ಶಕ್ತಿಯ ಬಗ್ಗೆ ಮಾತನಾಡಿ, ದೇಶದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಯುವಕರ ಪಾತ್ರ ಬಹಳ ದೊಡ್ಡದು, ಸ್ಟಾರ್ಟ್ಅಪ್ನಲ್ಲಿ ವಿಶ್ವದಲ್ಲಿ 3ನೇ ಸ್ಥಾನ ಪಡೆಯೋದಕ್ಕೆ ಯುವಕರೇ ಕಾರಣ ಅಂತ ಒತ್ತಿ ಹೇಳಿದರು. भारत का जो युवा कभी जंजीरों में था, आज वो युवा दुनिया के विकास को गति दे रहा है. आज भारत की अर्थव्यवस्था सबसे तेजी से आगे बढ़ रही है. आज भारत में दुनिया की तीसरा सबसे बड़ा स्टार्टअप इकोसिस्टम है. किसकी वजह से? भारत के युवाओं के सामर्थ्य से. आज भारत दुनिया का दूसरा सबसे बड़ा मोबाइल फोन निर्माता बन चुका है. किसकी वजह से? भारत के युवाओं के सामर्थ्य से. ಇನ್ನು ಪ್ರಧಾನಮಂತ್ರಿಯವರನ್ನ ಸ್ವಾಗತಿಸುವುದಕ್ಕೆ ಅಂತ ಬೆಳಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮೈಸೂರು ತಲುಪಿದ್ರು.
ಸಿಎಂ ಆದಮೇಲೆ ಇದೇ ಮೊದಲ ಬಾರಿಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಾದಮೇಲೆ ಪ್ರಧಾನಮಂತ್ರಿಯವರನ್ನ ಏರ್ಪೋರ್ಟ್ನಲ್ಲಿ ಗವರ್ನರ್ ಅವರ ಜೊತೆಗೂಡಿ ಸ್ವಾಗತಿಸಿದರು. ಕಾರ್ಯಕ್ರಮದುದ್ದಕ್ಕೂ ಪ್ರಧಾನಮಂತ್ರಿಯವರ ಜೊತೆಗಿದ್ದಂತಹ ಮುಖ್ಯಮಂತ್ರಿಯವರು ವೇದಿಕೆಯಲ್ಲಿ ಭಾಷಣ ಕೂಡ ಮಾಡಿದರು. ಕರ್ನಾಟಕದ ಅಭಿವೃದ್ಧಿಗೆ ನಾವು ಪಣ ತೊಟ್ಟಿದ್ದೇವೆ, ಯುವ ಸಂಘಟನೆ ಒಗ್ಗಟ್ಟಾಗಬೇಕು, ಒಟ್ಟಾಗಬೇಕು, ಕೇಂದ್ರ ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ಕೈ ಜೋಡಿಸಬೇಕು ಅಂತ ಮುಖ್ಯಮಂತ್ರಿಯವರು ಮನವಿ ಮಾಡಿದರು. ಯುವಯುಗ ನವಯುಗ ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 16,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಮೈಸೂರಿನ ಇತಿಹಾಸ ವಿಶ್ವದ ಇತಿಹಾಸ. ಮೈಸೂರಿನಿಂದ ಇವತ್ತು ಸ್ವಾಮಿ ವಿವೇಕಾನಂದರವರು 1893ರಲ್ಲಿ ಇಲ್ಲಿಂದ ಹೆಜ್ಜೆ ಹಾಕಿ ಆವತ್ತಿನ ಕಾಲದಲ್ಲಿ ಒಡೆಯರು ಮಹಾರಾಜರು ಏನು ಅವ್ರಿಗೆ ಕೊಟ್ಟಂತ ಪ್ರೋತ್ಸಾಹದಿಂದ ವಿಶ್ವಕ್ಕೆ ಹೋಗಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಏನು ಭಾಷಣವನ್ನ ಮಾಡಿದ್ರು, ಇಡೀ ವಿಶ್ವದ ಗಮನವನ್ನ ಈ ಭೂಮಿಯಿಂದ ಸೆಳೆಯಲಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟರು. ಅದಕ್ಕೆ ನಾನು ನಮ್ಮ ಹಿರಿಯರಂತ ಮಹಾರಾಜರಿಗೆ, ಆವತ್ತಿನ ಕಾಲದ ಮಹಾರಾಜರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೀಗೆ ಮುಖ್ಯಮಂತ್ರಿಯವರು ಯುವ ಶಕ್ತಿಯ ಬಗ್ಗೆ ಮಾತನಾಡಿದರು. ಪ್ರಧಾನಮಂತ್ರಿಯವರು ಕೂಡ ಯುವ ಶಕ್ತಿಯ ಒಟ್ಟು ಸಾಮರ್ಥ್ಯವನ್ನು ಪ್ರಸ್ತಾಪಿಸಿ ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಸಂಪುಟಕ್ಕೆ ಯಾರನ್ನ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ನಾಳೆ ನಿರ್ಧಾರ ಆಗ್ತಾ ಇದೆ. ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಗೆ ಕಾಯ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾಳೆ ಅಂಕಿತ ಹಾಕಿ ಪಟ್ಟಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಆದರೂ ಮಂತ್ರಿ ಸ್ಥಾನಕ್ಕಾಗಿ ಸಚಿವಾಕಾಂಕ್ಷಿಗಳು ಕೊನೆ ಹಂತದ ಕಸರತ್ತನ್ನು ಮುಂದುವರಿಸಿದ್ದಾರೆ. ನಾಳೆ ಕೆ ಸಿ ವೇಣುಗೋಪಾಲ್ ಅವರು ಸಂಪುಟ ವಿಸ್ತರಣೆಯ ಅಂತಿಮ ಪಟ್ಟಿಯನ್ನು ಬೆಂಗಳೂರಿಗೆ ತರ್ತಾ ಇದ್ದಾರೆ. ಬಹುತೇಕ ಅವರೇ ಬರುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚಿಸಿ ಫೈನಲ್ ಮಾಡಿದಂತಹ ಪಟ್ಟಿಯನ್ನು ವೇಣುಗೋಪಾಲ್ ಅವರ ಕೈಯಲ್ಲಿ ಕಳಿಸ್ಕೊಡ್ಬೋದು. ಆದರೂ ಸಂಪುಟ ಸೇರ್ಪಡೆಗೆ ಕೊನೆ ಹಂತದ ಕಸರತ್ತು ಇವತ್ತು ಕೂಡ ಜೋರಾಗಿ ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಬಂದು ನಮಗೂ ಮಂತ್ರಿ ಸ್ಥಾನ ಕೊಡಿಸಿ ಅಂತ ಕಡೆ ಹಂತದಲ್ಲೂ ಕೂಡ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಸಚಿವಾಕಾಂಕ್ಷಿಗಳು ಅಷ್ಟೇ ಅಲ್ಲ, ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿರುವಂಥವರು ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಸೌಹಾರ್ದಯುತವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ಎಸ್ ಪೊನ್ನಣ್ಣ, ಡಾಕ್ಟರ್ ಅಜಯ್ ಸಿಂಗ್, ಆರ್ ವಿ ದೇಶಪಾಂಡೆ, ಯಶವಂತರಾಯಗೌಡ ಪಾಟೀಲ್, ಅಪ್ಪಾಜಿ ನಾಡಗೌಡ, ರಿಜ್ವಾನ್ ಅರ್ಷದ್, ಅಶೋಕ್ ಪಟ್ಟಣ್ ಹೀಗೆ ಹಲವರು ಇವತ್ತು ಕೊನೆ ಕ್ಷಣದ ಪ್ರಯತ್ನವನ್ನು ಮುಂದುವರಿಸಿರುವಂಥದ್ದು ಗೋಚರಿಸ್ತಾ ಇತ್ತು. ಈಗ ರಾಜ್ಯ, ದೇಶ, ವಿದೇಶಗಳ ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಖಾಲಿ ಸೈಟ್ಗಳಲ್ಲಿ ತ್ಯಾಜ್ಯ ತುಂಬಿದ್ರೆ 5 ವರ್ಷಗಳಿಂದ ಮನೆ ಕಟ್ಟದೆ ಖಾಲಿ ಬಿಟ್ಟಿದ್ರೆ ಅಂತಹ ಸೈಟ್ಗಳನ್ನು ರಾಜ್ಯ ಸರ್ಕಾರ ವಶಕ್ಕೆ ಪಡೆಯುತ್ತೆ. ಇಂಥದ್ದೊಂದು ಕಾನೂನು ತರೋ ಚಿಂತನೆಯನ್ನ ರಾಜ್ಯ ಸರ್ಕಾರ ನಡೆಸ್ತಾ ಇದೆ. ಈ ಬಗ್ಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ರೆವೆನ್ಯೂ ಸೈಟ್ಗಳಲ್ಲಾಗಲಿ, BDA, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಯಾವುದೇ ಸ್ವರೂಪದ ಸೈಟ್ಗಳಲ್ಲೇ ಆದರೂ ಕೂಡ ಈ ಖಾಲಿ ಉಳಿಸ್ಕೊಂಡವರಿಗೆ ಈ ನಿಯಮ ಅನ್ವಯ ಆಗುತ್ತೆ. ಖಾಲಿ ಸೈಟ್ನಲ್ಲಿ ಮನೆ ಕಟ್ಟಿಸಬೇಕು ಹಾಗೂ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಬೇಕು, ಇಲ್ಲದೆ ಹೋದರೆ ನಾವು ವಶಕ್ಕೆ ಪಡಿತೀವಿ ಅಂತ ಮುಖ್ಯಮಂತ್ರಿಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚಾಲನೆ ನೀಡಿದ್ದಾರೆ. ಹೆಬ್ಬಾಳ ಬಳಿಯಲ್ಲಿ ಮೆಟ್ರೋ ಕಾಮಗಾರಿ ಜಾಗದಲ್ಲಿ ಡೆಬ್ರೀಸ್ ತೆರವು ಕಾರ್ಯಾಚರಣೆಯ ಮೂಲಕವಾಗಿ ಈ ಒಂದು ಕಸದಿಂದ ಸ್ವಾತಂತ್ರ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರಿಗೆ ಸಚಿವರಾದ ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ SR ವಿಶ್ವನಾಥ್ ಸಾಥ್ ಕೊಟ್ಟರು. ನಾಳೆ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಸಂಬಂಧಿಸಿದ ಪರೀಕ್ಷೆ ನಡೆಯಲಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಪರೀಕ್ಷಾ ಕೇಂದ್ರದೊಳಗೆ ಅಕ್ರಮ ತಡೆಯಲು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಲೆಕ್ಟ್ರಾನಿಕ್ ಸಾಧನಗಳು, ಉದ್ದ ತೋಳಿನ ಉಡುಪು, ಕಿವಿ, ತಲೆ ಅಥವಾ ಮುಖವನ್ನು ಮುಚ್ಚುವ ಉಡುಪು ಧರಿಸಿ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ನ ಉಪಸಭಾಪತಿ ಹುದ್ದೆ ಮತ್ತು ವಿಧಾನ ಪರಿಷತ್ ಸದಸ್ಯತ್ವಕ್ಕೆ MK ಪ್ರಾಣೇಶ್ ರಾಜೀನಾಮೆ ಸಲ್ಲಿಸಿದ್ದಾರೆ. 2021ರಲ್ಲಿ ನಡೆದ ಚುನಾವಣೆಯಲ್ಲಿ MK ಪ್ರಾಣೇಶ್ ಆಯ್ಕೆಯನ್ನ ಹೈಕೋರ್ಟ್ ಅಸಿಂಧುಗೊಳಿಸಿತು. ಈ ಹಿನ್ನೆಲೆಯಲ್ಲಿ ಪ್ರಾಣೇಶ್ ರಾಜೀನಾಮೆ ಸಲ್ಲಿಸಿದ್ದಾರೆ.
ಬೈಕ್ ಅಪಘಾತದಲ್ಲಿ ಮಗ ಸಾವನ್ನಪ್ಪಿದ್ದ. ಇದರಿಂದ ತಾಯಿ ಕುಸಿದು ಹೋಗಿದ್ರು. ಆದರೆ ಮಗನ ಸಾವಿಗೆ ದುಷ್ಟಶಕ್ತಿ ಕಾರಣ ಅಂತ ನಂಬಿಸಿ ಬೆಂಗಳೂರಿನ ಮಹಿಳೆಗೆ ಪೂಜೆ ನೆಪದಲ್ಲಿ 2.5 ಕೋಟಿ ರೂಪಾಯಿಯನ್ನು ವಂಚಿಸಲಾಗಿದೆ. ಸಿಸಿಬಿ ಠಾಣೆಗೆ ಮಹಿಳೆ ದೂರು ನೀಡಿದ್ದು 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ನಾಗಮಾರಪಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ. ಇದರ ಬಗ್ಗೆ ಇಂದು ಬೆಳಗ್ಗೆಯಷ್ಟೇ ನ್ಯೂಸ್ 18 ವರದಿಯನ್ನು ಪ್ರಸಾರ ಮಾಡಿತ್ತು. ನ್ಯೂಸ್ 18ನ ವರದಿಯ ಬೆನ್ನಲ್ಲೇ ಸಚಿವ ಈಶ್ವರ್ ಖಂಡ್ರೆ ಅವರ ಸೂಚನೆಯ ಮೇರೆಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಚೇರಿ ಸ್ಥಳಾಂತರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಎಸ್ಐಆರ್ ಹಾಗೂ ಬಿಎಲ್ಒಗಳ ಮನೆ ಭೇಟಿ ಮುಗಿಯೋದಕ್ಕೆ 1 ವಾರವಷ್ಟೇ ಬಾಕಿ ಉಳಿದಿದೆ. ಆಗಸ್ಟ್ 8ರಂದು ಡೆಡ್ಲೈನ್ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಗಳು ಚುರುಕುಗೊಂಡಿವೆ. ಇವತ್ತಿನವರೆಗೂ ಎಎಸ್ಡಿಡಿಒ ಮತದಾರರು 1,05,00,000 ಪತ್ತೆಯಾಗಿದ್ದಾರೆ. 63 ಲಕ್ಷಕ್ಕೂ ಹೆಚ್ಚು ಮತದಾರರು ಸ್ಥಳಾಂತರವಾಗಿದ್ದು, ಒಂದು ವೇಳೆ ರಾಜ್ಯದಲ್ಲಿಯೇ ವಾಸವಿದ್ದರೆ ಆಗಸ್ಟ್ 17ರ ಬಳಿಕ ಫಾರ್ಮ್ 6 ನಡಿಯಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಚಿಕ್ಕಬಳ್ಳಾಪುರದ ಕರಿಯಪ್ಪನಹಳ್ಳಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ರುಚಿಗೆದ್ದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ದಾರೆ. ಪಿಡಿಒಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿನ್ನೆಯಷ್ಟೇ ಜೈಲಿನಿಂದ ರಿಲೀಸ್ ಆದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ಭೇಟಿಯಾಗಿದ್ದಾರೆ. ಕುಟುಂಬ ಸಮೇತರಾಗಿ ಮುಖ್ಯಮಂತ್ರಿಯವರನ್ನ ಭೇಟಿಯಾದ ವಿನಯ್ ಕುಲಕರ್ಣಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ HIV ಟೆಸ್ಟ್ ಕಡ್ಡಾಯ ಮಾಡಿಲ್ಲ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹೆರಿಗೆ ಸಮಯದಲ್ಲಿ ತಾಯಿಗೆ ಹಾಗೂ ಬ್ಲಡ್ ಡೊನೇಷನ್ ಮಾಡುವವರಿಗೆ ಮಾತ್ರ HIV ಟೆಸ್ಟ್ ಕಡ್ಡಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಂಧ್ರಪ್ರದೇಶದ ಭೋಗಾಪುರಂನಲ್ಲಿ ಅಲ್ಲೂರಿ ಸೀತಾರಾಮು ಏರ್ಪೋರ್ಟ್ ಉದ್ಘಾಟನೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಸಿಎಂ ಚಂದ್ರಬಾಬು ನಾಯ್ಡು, ಡಿಸಿಎಂ ಪವನ್ ಕಲ್ಯಾಣ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಹೊಸ ಏರ್ಪೋರ್ಟ್ನಿಂದ ಭಾರತದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ 166ಕ್ಕೆ ಏರಿಕೆಯಾಗಿದೆ. ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ಧೋವಲ್ ಅವರಿಗೆ ಲೋಕಮಾನ್ಯ ತಿಲಕ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪುಣೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅಮಿತ್ ಶಾ ಪ್ರಶಸ್ತಿ ನೀಡಿ ಗೌರವಿಸಿದರು. ರಾಷ್ಟ್ರದ ಭದ್ರತೆಗೆ ಧೋವಲ್ ಅವರ ಸಾಧನೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಬ್ರಾಡ್ ಪೀಕ್ನಲ್ಲಿ ಸಂಭವಿಸಿದ ಭೀಕರ ಹಿಮಪಾತದಲ್ಲಿ 10 ಪರ್ವತಾರೋಹಿಗಳು ನಾಪತ್ತೆಯಾಗಿದ್ದಾರೆ. ನೇಪಾಳ ಮೂಲದ ಖ್ಯಾತ ಪರ್ವತಾರೋಹಿ ನಿರ್ಮಲ್ ಸಾರಥ್ಯದಲ್ಲಿ ಹೋಗಿದ್ದ 10 ಜನ ಕಣ್ಮರೆಯಾಗಿದ್ದು, 3 ಶವ ಮಾತ್ರ ಸಿಕ್ಕಿದೆ. ಜಮ್ಮು ಕಾಶ್ಮೀರದ ಕುಲಗಾಂನಲ್ಲಿ ಇಟ್ಟಿಗೆ ಗೂಡಿನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನ ಗುಂಡಿಟ್ಟು ಕೊಂದಿದ್ದಾರೆ. ದಾಳಿಯಲ್ಲಿ 2 ಸಾವಿಗೀಡಾಗಿದ್ದು, ಇನ್ನೊಬ್ಬನ ಸ್ಥಿತಿ ಗಂಭೀರವಾಗಿದೆ. ಕಾರ್ಮಿಕರ ಹೆಸರು ಕೇಳಿ ಆಮೇಲೆ ಹತ್ಯೆ ಮಾಡಿದ್ದಾರೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದು, ಉಗ್ರರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಮತ್ತೆ ದಾಳಿ ಮಾಡಿದೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. 35 ಮಿಸೈಲ್, 27 ಬ್ಯಾಲಿಸ್ಟಿಕ್ ಮಿಸೈಲ್, 185 ಡ್ರೋನ್ಗಳನ್ನು ಬಳಸಿ ಉಕ್ರೇನ್ ಮೇಲೆ ದಾಳಿ ನಡೆದಿದೆ. ದಾಳಿಯಲ್ಲಿ 18 ಶಾಲೆಗಳು, ಅನೇಕ ಕಟ್ಟಡಗಳು ನಾಶವಾಗಿವೆ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಮತ್ತೆ ತನ್ನ ದಾಳಿಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದರ ಬೆನ್ನಲ್ಲೇ ಇರಾನ್ ಪ್ರತೀಕಾರದ ಬೆದರಿಕೆಯನ್ನು ಹಾಕಿದ್ದಾರೆ. ಅಮೆರಿಕ ಅಥವಾ ಇಸ್ರೇಲ್ ಹೊಸ ದಾಳಿ ಮಾಡಿದರೆ ಮಧ್ಯಪ್ರಾಚ್ಯದ ಪ್ರಮುಖ ತೈಲೋತ್ಪನ್ನ ಘಟಕಗಳ ಮೇಲೆ ದಾಳಿ ಆಗುತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಬಾಕ್ಸಿಂಗ್ನಲ್ಲಿ ಪ್ರೀತಿ ಪವಾರ್ ಹಾಗೂ ಜಾಸ್ಮಿನ್ ಲಂಬೋರಿಯಾ ಚಿನ್ನದ ಪದಕ ಗೆದ್ದಿದ್ದಾರೆ. ಜೂಡೋದಲ್ಲಿ ಹರ್ಷ್ ಸಿಂಗ್ಗೂ ಚಿನ್ನ ಒಲಿದಿದೆ. ಇನ್ನು ಜಾವ್ಲಿಂಗ್ ಎಸೆತದಲ್ಲಿ ನೀರಜ್ ಚೋಪ್ರಾ ಬೆಳ್ಳಿ ಪದಕಕ್ಕೆ ಸಮಾಧಾನ ಪಟ್ಟುಕೊಳ್ಬೇಕಾಯಿತು. ಈವರೆಗೆ ಭಾರತ 8 ಚಿನ್ನ, 15 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳೊಂದಿಗೆ ಒಟ್ಟು 30 ಪದಕಗಳನ್ನು ಗಳಿಸಿದೆ.